ಏನ್ ಈ ತರ ತೇಲಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರಾ? ಇವಾಗ ಒಂದು ಇಂಟ್ರೆಸ್ಟಿಂಗ್ ಮಿಸ್ಟ್ರಿ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ನೀವು ಗೂಗಲ್ ಫೋಟೋಸ್‌ಗೆ ನಿಮ್ ಫೋಟೋಸ್‌ನ ಅಪ್ಲೋಡ್ ಮಾಡಿದಾಗ ಅದ್ ನಿಜವಾಗ್ಲೂ ಕ್ಲೌಡಲ್ಲಿ ಸ್ಟೋರ್ ಆಗುತ್ತಾ? ವೇಟ್. ವಾಟ್ ಈಸ್ ಕ್ಲೌಡ್? ಕ್ಲೌಡ್ ಅಂದ್ರೆ ಏನು? ಆಕಾಶದಲ್ಲಿರುವ ಮೋಡಗಳ? ಆ ಮೋಡಗಳಲ್ಲಿ ನಿಮ್ ಫೋಟೋಸ್, ನಿಮ್ ಫೈಲ್ಸ್, ನಿಮ್ ವಿಡಿಯೋಸ್ ಎಲ್ಲ ಸ್ಟೋರ್ ಆಗಿರುತ್ತಾ? ಇಫ್ ನಾಟ್, ಇವಾಗ ನೀವು ತೆಗ್ದಿರುವಂತ ಸೆಲ್ಫಿ ಎಲ್ಲಿ ಸ್ಟೋರ್ ಆಗಿರುತ್ತೆ? ನೀವು ಅಪ್ಲೋಡ್ ಮಾಡಿರುವಂತ ಸೆಲ್ಫಿ ಫೋಟೋಸ್. ಇಮ್ಯಾಜಿನ್ ಇವಾಗ ನೀವೊಂದು ಸೆಲ್ಫಿ ಕ್ಲಿಕ್ ಮಾಡಿ ಗೂಗಲ್ ಫೋಟೋಸ್‌ಗೆ ಅಪ್ಲೋಡ್ ಮಾಡಿದ್ದೀರಾ. ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅದು ನಿಮ್ ಫ್ರೆಂಡ್ಸ್ ಫೋನಲ್ಲಿ ಕಾಣಿಸುತ್ತೆ. ಬಟ್ ಹೇಗೆ ಕಾಣಿಸುತ್ತೆ? ಇದ್ರಿಂದ ಒಂದು ಮಿಸ್ಟ್ರಿ ಇದೆ. ಅದು ಇಷ್ಟು ಬೇಗ ಹೇಗೆ ಟ್ರಾವೆಲ್ ಆಗುತ್ತೆ? ಇವಾಗ ಇಲ್ಲಿ ನಾನ್ ತೇಲಾಡ್ಕೊಂಡು ಹೋಗ್ದಾಗೆ ಸ್ಕೈಯಲ್ಲಿ ನೀವು ಫ್ಲೈ ಮಾಡ್ಬಿಟ್ರಾ ಹೇಗೆ? ಡಿಡ್ ಇಟ್ ಫ್ಲೈ ಥ್ರೂ ದಿ ಕ್ಲೌಡ್ಸ್ ಇನ್ ವೆರಿ ಫ್ಯೂ ಸೆಕೆಂಡ್ಸ್? ಒಂದ್ ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈ ವಿಡಿಯೋ ನೋಡ್ತಿರುವ ನೀವೆಲ್ಲರೂ ಕೂಡ ಗೂಗಲ್ ಡ್ರೈವ್, ವಾಟ್ಸ್ಆಪ್ ಅಂಡ್ ಜಿಮೇಲ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದನ್ನು ಯೂಸ್ ಮಾಡ್ತಿರ್ತೀರಾ. ಇವೆಲ್ಲ ಪ್ರತಿದಿನ ಪ್ರತಿ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಕ್ಲೌಡ್ ನ ಬಳಕೆ ಮಾಡುತ್ತೆ. ಆಕ್ಚುಲಿ ನೀವು ದಿನಕ್ಕೆ ಮೋರ್ ದನ್ 100 ಟೈಮ್ಸ್ ಕ್ಲೌಡ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಮೋಸ್ಟ್ ಪೀಪಲ್ ಡೋಂಟ್ ನೋ ಇಟ್. ವಿತೌಟ್ ವೇಸ್ಟಿಂಗ್ ದಿ ಟೈಮ್, ಕ್ಲೌಡ್ ಅಂದ್ರೆ ಏನು, ಕ್ಲೌಡ್ ಅಲ್ಲಿ ಏನೇನ್ ಸ್ಟೋರ್ ಮಾಡಬಹುದು, ಕ್ಲೌಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಲೆಟ್ ಮಿ ಜಂಪ್ ಇನ್ ಟು ದ ಟಾಪಿಕ್. ವೇರ್ ಇಸ್ ದಿ ಕ್ಲೌಡ್? ದ ಟ್ರೂತ್ ಬಿಹೈಂಡ್ ದ ಕ್ಲೌಡ್ ಸ್ಟೋರೇಜ್ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಕ್ಲೌಡ್ ಅಂದ್ರೆ ಮೋಡ, ಸ್ಕೈ ಅಲ್ಲ. ಕ್ಲೌಡ್ ಈಸ್ ಎ millions of computers devices that stores the data as you store in the local files in your wardrobe. ಈ ವಾರ್ಡ್ರೋಬಲ್ ಫೈಲ್ಸ್ ಅಲ್ಲಿ ಹೆಂಗ್ ಸ್ಟೋರ್ಸ್ ಮಾಡಿರ್ತೀರಾ ಅದೇ ರೀತಿ ಕಂಪ್ಯೂಟರ್ ನಲ್ಲಿ ಡೇಟಾ ಸ್ಟೋರ್ ಮಾಡ್ತೀರಾ. ಮಿಲಿಯನ್ಸ್ ಆಫ್ ಸರ್ವರ್ಸ್, ಮಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ. ಕ್ಲೌಡ್ ಅನ್ನೋದು ಮಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್, ದಟ್ಸ್ ಆಲ್. Yeah, the very first step, imagine you take a selfie and upload it to the Google Photos. Most people think it magically ಆಗುತ್ತೆ. ಜಸ್ಟ್ ನಾವು ಫೋಟೋ ತಗೊಂಡ್ರೆ ಸಾಕು, ಅದೇ ಅಪ್ಲೋಡ್ ಆಗುತ್ತೆ, ಅದೇ ಕ್ಲೌಡ್ ಸ್ಟೋರ್ ಆಗಿರುತ್ತೆ. ಬಟ್ ದಟ್ಸ್ ನಾಟ್ ದ ವೇ ವಾಟ್ ಆಕ್ಚುಲಿ ಹ್ಯಾಪನ್. ದ ಮೂಮೆಂಟ್ ಯು ಟ್ಯಾಪ್ ಅಪ್ಲೋಡ್ ಮಾಡಿದಾಗ ಇವಾಗಂತೂ ಡೈರೆಕ್ಟ್ ಗ್ಯಾಲರಿ ಫೋಟೋಸ್ ಎಲ್ಲ ಗೂಗಲ್ಗೆ ಆಕ್ಸೆಸ್ ಆಗುತ್ತೆ. ಜಸ್ಟ್ ನೀವು ಅಪ್ಲೋಡ್ ಮಾಡಿರೋದೇ ಇಲ್ಲ, ಆದ್ರೂ ಆಕ್ಸೆಸ್ ಆಗುತ್ತೆ ಬಿಕಾಸ್ ಆಫ್ ದಿ ಇನಿಷಿಯಲ್ ಇನ್ಸ್ಟಾಲೇಷನ್ ಪರ್ಮಿಷನ್ ಆಕ್ಸೆಸ್ ಇಂದ. ಯುವರ್ ಫೋನ್ ಕನ್ವರ್ಟ್ಸ್ ದ ಇಮೇಜ್ ಇಂಟು ಡೇಟಾ. ಇವಾಗ ಏನ್ ಮಾಡಿದ್ರೆ, ನೀವು ಸೆಲ್ಫಿ ತಗೊಂಡ್ರಿ, ಸೆಲ್ಫಿ ಏನು ಇಮೇಜ್ ಏನಾಗಿರುತ್ತೆ ಈಗ ಡೇಟಾ ಆಗಿ ಕನ್ವರ್ಟ್ ಆಗುತ್ತೆ. ಡೇಟಾ ಅಂಡ್ ಸೆಂಡ್ಸ್ ಟು ದಿ ಇಂಟರ್ನೆಟ್ಗೆ ಕಳಿಸುತ್ತೆ. ಡೇಟಾನ ಕಳಿಸುತ್ತೆ. Then data travels across the internet. The data does not travel to the sky. Instead, it moves through the some of the network devices like ಯಾವ್ದು network devices. For example, ಫೈಬರ್ ಆಪ್ಟಿಕ್ಸ್ ಆಗಿರ್ಬೋದು, ಅಥವಾ ಕೇಬಲ್ಸ್ ಆಗಿರ್ಬೋದು, ಆರ್ ರೂಟರ್ಸ್, then switches and the internet network all around the world. In just a few milliseconds, your photo starts its journey across cities and even countries. ಇದ್ರ ಅನಾಲಜಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸಪೋಸ್ ಇವಾಗ ನೀವು ಮೈಸೂರಲ್ಲಿ ನಿಮ್ ಫೋಟೋಸ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ. ಆ ಫೋಟೋಸ್ ಐದರ್ ಬ್ಯಾಂಗ್ಳೂರಲ್ಲಿ ಆರ್ ಮುಂಬೈಯಲ್ಲಿ ಆರ್ ಸಿಂಗಾಪುರಲ್ಲಿ ಸ್ಟೋರ್ ಆಗಿರುತ್ತೆ. ಅಥವಾ ಸಮಟೈಮ್ಸ್ ಅಮೆರಿಕಾ ಡೇಟಾ ಸೆಂಟರ್ಗೂ ಹೋಗಿರ್ಬೋದು. ಎಸ್, ನಿಮ್ ಫೋಟೋ ಸಾವಿರಾರು ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡಿರ್ಬೋದು. ಅದು ಹೇಗೆ ಅಂದ್ರೆ, ಅಕ್ರಾಸ್ ದಿ ಇಂಟರ್ನೆಟ್ ದೇರ್ ಇಸ್ ನೋ ಲಿಮಿಟ್. ವೇರ್ ಎವರ್ ದ ಕಂಪ್ಯೂಟರ್ ದಟ್ ಇಸ್ ಸರ್ವರ್ ಇಸ್ ಫ್ರೀ ಅಂಡ್ ನಿಯರೆಸ್ಟ್ ಟು ದಿ ಯುವರ್ ಡಿವೈಸಸ್ ಅಂಡ್ ದ ಸರ್ವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. Then it reaches a data center. Now comes the biggest reveal. The cloud is actually a massive building called a data center. Inside these building blocks, there are thousands of powerful computers called servers. ನಾನು ಹೇಳಿದೆ, ಕ್ಲೌಡ್ ಅನ್ನೋದು ಒಂದು ಬಿಗ್ಗೆಸ್ಟ್ ಮಿಸ್ಟ್ರಿ ಏನಲ್ಲ. ಮಲ್ಟಿಪಲ್ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ನ ಸರ್ವರ್ಸ್ನ ಕ್ಲೌಡ್ ಅಂತ ಕರೀತಾರೆ. These servers work 24/7 ವರ್ಕ್ ಮಾಡುತ್ತೆ ಅಂಡ್ ಸ್ಟೋರಿಂಗ್ ಫೋಟೋಸ್, ವಿಡಿಯೋಸ್, ಇಮೇಲ್, ವಾಟ್ಸ್ಆಪ್ ಬ್ಯಾಕಪ್ಸ್ ಅಂಡ್ ಬಿಲಿಯನ್ಸ್ ಆಫ್ ಅದರ್ ಫೈಲ್ಸ್ನ ಕೂಡ ಸ್ಟೋರ್ ಮಾಡುತ್ತೆ. ಇವಾಗ ಡೇಟಾ ಸೆಂಟರ್ನ ನೀವು ಯಾವ ರೀತಿ ಅನಾಲಜಿ ನೆನ್ಪಿಡ್ಕೋಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೆಲ್ಲ ಡಿಜಿ ಲಾಕರ್ನ ಯೂಸ್ ಮಾಡ್ತಾ ಇದ್ದೀರಾ. ಡಿಜಿ ಲಾಕರ್ಗೆ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ಫಾರ್ ಸ್ಟೋರಿಂಗ್ ದಿ ಡೀಟೇಲ್ಸ್ ಅಂಡ್ ಆಕ್ಸೆಸಿಂಗ್ ದ ಡೀಟೇಲ್ಸ್ ಫ್ರಮ್ ಎನಿವೇರ್. ಜಸ್ಟ್ ನಾವು ನಂಬರ್ಸ್ನ ಕ್ರಿಯೇಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸಾಕು, ನೀವು ಡೇಟಾ ಎಲ್ಲಿಂದನಾದ್ರೆ ಆಕ್ಸೆಸ್ ಮಾಡ್ಬೋದು. ಡಿಜಿ ಲಾಕರ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. Then multiple copies are created. What if one server fail ಆದ್ರೆ ಹೋಲ್ ಸಿಸ್ಟಮ್ ಕ್ರ್ಯಾಶ್ ಆಗುತ್ತೆ, ನಿಮ್ ಫೋಟೋಸ್ ಎಲ್ಲ ಎರೇಸ್ ಆಗುತ್ತೆ. ಆ ಚಾನ್ಸಸ್ ನ ಸರ್ವರ್ ತಗೊಳ್ಳಲ್ಲ. ಅದಕ್ಕೆ ಫೋಟೋಸ್ ಮಲ್ಟಿಪಲ್ ಕಾಪೀಸ್ ಕ್ರಿಯೇಟ್ ಆಗುತ್ತೆ, ಮಲ್ಟಿಪಲ್ ಸರ್ವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಸಿಂಗಲ್ ಫೋಟೋ. That's why companies like Google, Microsoft and Apple create multiple copies of your own data. Your file may be stored in several different locations at the same time. So this is called ಬ್ಯಾಕಪ್ ಅಂಡ್ ಸಿಂಕ್ರನೈಸೇಷನ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಪರ್ಪಸ್ಫುಲಿ ನನ್ನ ಓನ್ ಲೋಕಲ್ ಡಿವೈಸ್ ಅಲ್ಲಿ
ಲೋಕಲ್ ಡಿವೈಸ್ ಅಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಬಟ್ ನನಗೆ ಡೇಟಾ ಬೇಕು. ನಾನು ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರುವಂತ ಮಲ್ಟಿಪಲ್ ಸರ್ವರ್ ಇಂದ ಅಗೇನ್ ಆ ಡೇಟಾ ರೀಸೈಕಲ್ ಬಿನ್ ಇಂದ ಮತ್ತೆ ಲೋಕಲ್ ಡಿವೈಸ್ಗೆ ರೀಸ್ಟೋರ್ ಮಾಡಬಹುದು. ದಿಸ್ ಪ್ರೋಸೆಸ್ ನ ಸಿಂಕ್ರನೈಸ್ ಅಂಡ್ ಬ್ಯಾಕಪ್ ಪ್ರೋಸೆಸ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಇಫ್ ದ ಡೇಟಾ ಲಾಸ್ಟ್ ಇನ್ ದ ಒನ್ ಸರ್ವರ್, ಇಟ್ ಮೇ ಬಿ ರೀಗೇನ್ಡ್ ಆರ್ ರಿಸ್ಟೋರ್ಡ್ ಫ್ರಮ್ ದಿ ಅನದರ್ ಸರ್ವರ್. So at finally we came here, access anywhere. Access your photos, files, videos, whatever. You can access from anywhere. Now, when you open Google Photos on the another device with the same email ID, the server sends you photo back through the internet from the nearest server. ಇಂದ ನಿಮಗೆ ಫೋಟೋಸ್ನ ಕಳಿಸೋಗುತ್ತೆ. That's why you can access your files from anywhere in the world. ಇವಾಗ ನಿಮ್ ಫೋನ್ ಲಾಸ್ಟ್ ಆಗಿದೆ, ಬಟ್ ನೀವು ಫೋಟೋಸ್ ಎಲ್ಲ ಗೂಗಲ್ಗೆ ಅಪ್ಲೋಡ್ ಮಾಡಿದ್ರೆ ಸೇಮ್ ಜಿಮೇಲ್ ಐಡಿ, ಸೇಮ್ ಅಕೌಂಟ್, ಸೇಮ್ ಫೋನ್ ನಂಬರ್ ಇಂದ ಆಕ್ಚುಯಲ್ ಡಿವೈಸ್ ಅಲ್ಲಿ ಸ್ಟೋರ್ ಆಗಿರುವಂತ ಎಲ್ಲಾ ಫೋಟೋಸ್ ನ ರಿಕವರ್ ಮಾಡ್ಕೋಬಹುದು. ಆ ರಿಕವರ್ ಪರ್ಪಸ್ ನ ಸಿಂಕ್ರನೈಸೇಷನ್ ಅಂಡ್ ಬ್ಯಾಕಪ್ ಪರ್ಪಸ್ ಅಂತ ಕರೀತಾರೆ. ಫ್ರಮ್ ಇರೆಸ್ಪೆಕ್ಟಿವ್ ಆಫ್ ದಿ ಜಿಯೋಗ್ರಫಿಕಲ್ ಲೊಕೇಶನ್ ನೀವು ಡಿವೈಸ್ ಮಾಡ್ಕೊಳ್ಳೋದನ್ನ ಯು ಕ್ಯಾನ್ ಆಕ್ಸೆಸ್ ಎನಿವೇರ್ ಫ್ರಮ್ ದಿ ಎನಿವೇರ್ ಅಂತ ಸ್ಪೆಸಿಫೈ ಮಾಡಬಹುದು. ಫೈನಲಿ, ಸೊ ದಿ ನೆಕ್ಸ್ಟ್ ಟೈಮ್ ಸಮ್ವನ್ ಸೇಸ್ ಡೋಂಟ್ ವರಿ, ಇಟ್ ಸ್ಟೋರ್ಡ್ ಇನ್ ದ ಕ್ಲೌಡ್. ಇವು ಫೋನ್ ಲಾಸ್ ಆಗಿದೆ, ಏನು ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲಾ ಫೋಟೋಸ್ ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ. So you remember this, cloud is not the sky. It's a what? Cloud is a, for me, cloud is a giant network. Giant network means millions of computer. That's it. There is no mystery behind that. Giant network of data centers filled with the millions of servers spread across the world through the internet. In simple words, the cloud is equals to someone else's computer, not the sky. Did you know the cloud isn't actually in the sky? And finally, we came here with summary points, how cloud and what is cloud. Cloud is not the sky. It is a powerful what? Computers. Then cloud is equals to powerful data centers around the world, all across the world. Yeah, across the world through internet. Internet ಇಂದ ತಾನೇ ಅದು ಟ್ರಾವೆಲ್ ಮಾಡೋದಕ್ಕಾಗೋದು. Through optic fibers, cables, like internet devices in the. Next, this process pipeline I already explained how it works. Upload internet, data travels, data access, data stored in the data center, and you can access from everywhere. Then every data has a backup data on the multiple server. That process is also called synchronization backup process. You can access it anywhere and anytime from any devices, but with specific Gmail ID or phone number. Login ಆಗೋದಕ್ಕೆ ಕ್ರಿಯೇಟ್ ಮಾಡಿರ್ತೀರಲ್ಲ, ಇಷ್ಟು ಇದ್ರೆ ಸಾಕು. ಆಪ್ಸ್ ಯು ಸಿ ಎವ್ರಿ ಡೇ, ದಟ್ ಪವರ್ಫುಲ್ ಆಪ್ಸ್ ಎಲ್ಲರೂ ಕೂಡ ಕ್ಲೌಡ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅದು ಕ್ಲೌಡ್ ಯೂಸ್ ಮಾಡುತ್ತೆ ಅಂತ ನಮ್ಗೆ ಇಷ್ಟೇವರೆಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕ್ಲೌಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾವು ಕಾಮನ್ ಪೀಪಲ್ಸ್ ಕೂಡ ಕ್ಲೌಡ್ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಜಿಮೇಲ್, ನೆಟ್ಫ್ಲಿಕ್ಸ್, ಗೂಗಲ್ ಡ್ರೈವ್, ವಾಟ್ ಎವರ್, ಕಾಮನ್ ಪೀಪಲ್ಸ್ ಎಲ್ಲರೂ ಕೂಡ ಕ್ಲೌಡ್ ಯೂಸ್ ಮಾಡ್ತಾ ಇದ್ದೀವಿ. ಕ್ಲೌಡ್ಸ್ ಅಂದ್ರೆ ಮಲ್ಟಿಪಲ್ ಸರ್ವರ್ಸ್, ಮಲ್ಟಿಪಲ್ ಕಂಪ್ಯೂಟರ್. ಇವಾಗ ಕಮೆಂಟ್ ಅಲ್ಲಿ ನೀವು ಹೇಳಿ, ಗೂಗಲ್ ಡ್ರೈವ್, ಗೂಗಲ್ ಫೋಟೋಸ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಿಮೇಲ್, ಇವುಗಳಲ್ಲಿ ನೀವು ಯಾವ ಕ್ಲೌಡ್ ಸರ್ವಿಸ್ನ ಹೆಚ್ಚು ಯೂಸ್ ಮಾಡ್ತಾ ಇರ್ತೀರಾ ಡೇ ಟು ಡೇ ಲೈಫಲ್ಲಿ? ಈ ಕಂಪ್ಲೀಟ್ ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ಗೆ ಭರತ್ ಬಿಲ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ. ನಾನು ಬಿಗಿನರ್ ಇರೋದ್ರಿಂದ ನಿಮ್ಮ ಸಜೆಷನ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇಂಪ್ರೂವೈಸೇಷನ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.